ವಿಎಸ್ಎಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರವರು ರಾಜ್ಯವನ್ನ ಆಳಿದ್ದಾರೆ. ಅವರಿಗೆ ಎಲ್ಲವೂ ಗೊತ್ತಿದೆ ಅಲ್ವಾ? ಮಾತು ಕೊಟ್ಟಂತೆ ಮರ್ಯಾದೆಯಿಂದ ನಡೆದುಕೊಳ್ಳಬೇಕೆಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಮಧು ಬಂಗಾರಪ್ಪ, ಗಣಿ ಭೂಮಿಯನ್ನ ರಾಜ್ಯ ಸರ್ಕಾರ ನೀಡಿದೆ, ಆದ್ರೆ ಅದನ್ನ ಪಡೆಯಲು ಆಗ್ತಾ ಇಲ್ಲ. ಕುಮಾರಸ್ವಾಮಿ ರವರು ನನ್ನ ಜವಾಬ್ದಾರಿ ಅಂತ ಹೇಳಿದ್ರು, ಈಗ ಅವರು ಅದೇ ರೀತಿ ನಡೆದುಕೊಳ್ಬೇಕು ಅಂದ್ರು. ಏನು ಮಾತಾಡ್ತಾ ಇದ್ದೀರಾ ನೀವು? ಎಲ್ಲದಕ್ಕೂ ನೀವು ಕರಿಬೇಕು, ನೀವು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ಅಂತೇಳಿ. ಯಾಕೆ ಇಲ್ಲಿ MP ಕುತ್ಕೊಂಡು ಅವ್ರ ಜೊತೆ ಹೋಗಿದ್ರಲ್ಲ, ಏನು ಮಾಡ್ತಾ ಇದ್ರಂತೆ? ಏನು ಮಾಡಿದ್ದೀರಾ ನೀವು? ಕೊಡಬೇಕಾಗುತ್ತೆ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಇಲ್ಲಿ ಬಂದು ಹೇಳೋದು ಸರ್ಕಾರ ಏನು ಅವ್ರ ಮನೆ ಕಾಯಕ್ಕಾಗುತ್ತಾ? ಯಾರು ಹೇಳಿದ್ದು? VSL ಯಾರಿಗೆ ಬರ್ತದ್ರಿ? ನಾವೇನು ಕೊಡಬೇಕು? ಲ್ಯಾಂಡ್ ಕೊಡಬೇಕು. ಲ್ಯಾಂಡ್ ಕೊಟ್ಟಿದ್ವಲ್ಲ ಮೈನಿಂಗಿಗೆ, ಉಪಯೋಗ ಮಾಡ್ಕೊಳ್ಳೋದು ಎಲ್ಲಿ ಮಾಡಿದ್ದೀರಾ ನೀವು? ಕ್ಲಿಯರೆನ್ಸ್ ಆಗಿಲ್ಲ ಅಲ್ಲ, ಅದನ್ನ ನಾನು ಕ್ಲಿಯರೆನ್ಸ್ ಆಗಲ್ಲ. ಅವ್ರು ದುಡ್ಡು ಕೊಟ್ಟರೆ ತಾನೇ ಮುಂದೆ ನಾವು ಮುಂದುವರ್ಸೋದಕ್ಕೆ. ನೀವುಗಳು ಪ್ರಸ್ತಾಪ ಕೊಟ್ಟಿಲ್ಲ, ಪತ್ರ ಬರೆದಿಲ್ಲ. ಅಲ್ಲ ರೀ, ಕರೀದೆ ಬಂದು ಇಲ್ಲೇ ಹೇಳಿಕೆ ಕೊಟ್ಟು ಹೋದ್ರಲ್ಲ, ಯಾರು ಕರೀತಾರೆ? ಏನು ಮಾತಾಡ್ತಾ ಇದ್ದೀರಾ ನೀವು? ಎಲ್ಲದಕ್ಕೂ ನೀವು ಕರಿಬೇಕು, ನೀವು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ಅಂತೇಳಿ. ಯಾಕೆ ಇಲ್ಲಿ MP ಕುತ್ಕೊಂಡು ಅವ್ರ ಜೊತೆ ಹೋಗಿದ್ರಲ್ಲ, ಏನು ಮಾಡ್ತಾ ಇದ್ರಂತೆ? ಶರಾವತಿ ಸಂತ್ರಸ್ತರು ಎಲ್ಲ ಚೆನ್ನಾಗಿ ಮೂವ್ ಆದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಮಾಡಿದ್ವಿ ಅದು ಹೇಳ್ಕೊಂಡು ಹೋಗ್ಲಿ ತಗೊಳ್ಳಿ, ಜನರು ನೋಡ್ತಾರೆ, ಅದೇನು ಬೇರೆ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಚುನಾವಣೆ ಆದಮೇಲೆ ನನ್ನ ಜವಾಬ್ದಾರಿ ಅಂತ ಹೇಳಿದ ಮೇಲೆ ಜವಾಬ್ದಾರಿ ತಗೊಳ್ಬೇಕಲ್ವಾ? ಕುಮಾರಸ್ವಾಮಿ ಅವ್ರು ಎಲ್ಲಿ ತಗೊಂಡಿದ್ದಾರೆ ಜವಾಬ್ದಾರಿಯನ್ನು? ರಾಜ್ಯಕ್ಕೆ ಮೋಸ ಮಾಡ್ದಂಗಲ್ಲ, 2 ಸತಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಅವರೇ ಬಂದಿರೋದ್ರಿ. ನಾವ್ಯಾರು ಕರೆದಿದ್ವೋ? ಇಲ್ಲಲ್ಲ, ಸಂಸದರು ಕರೆದ್ರು ತಾನೆ. ನಾವು ಗೆದ್ದಾಯಿತು, ಖುಷಿಗೆ ನಾವು ಪುನಶ್ಚೇತನ ಮಾಡ್ತೀವಿ ಅಂತೇಳಿ. ಏನು ಪುನಶ್ಚೇತನ ಮಾಡ್ತೀರಿ? ಅದನ್ನ ಹರಾಜು ಮಾಡೋಕೆ ಕೊಟ್ಟಿದ್ದಾರೆ ಅಷ್ಟೇ. ಸರ್, ಇದೇ ಕುಮಾರಸ್ವಾಮಿ ಅವರು 2028ಕ್ಕೆ ಕಾಂಗ್ರೆಸ್ 4ನೇ ತಾರೀಕು ನಡಿಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಸಂಬಂಧಪಟ್ಟಂಗೆ ಸರ್, HD ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೊಟ್ಟಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ಒಂದ್ಸರಿ ನಾವು ಭೇಟಿಯಾಗಿ ಮಾತಾಡಿಲ್ಲ ಅಂತ ಹೇಳಿ HD ಕುಮಾರಸ್ವಾಮಿ ಅವರು MP ಚುನಾವಣೆ ಆದಮೇಲೆ ನಿಮಗೇನಂತ ಮಾತಾಡಿ ಕೊಟ್ಟಿದ್ರು? ಯಾರು ಇನ್ವೈಟ್ ಮಾಡಿದ್ರಂತ? ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ತಾನೆ, ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ತಾನೆ. ಅದನ್ನೇನು ನಾವು ಹೋಗೇ ಕೇಳಬೇಕಾ? ತೆಲಂಗಾಣಗೆ ಮತ್ತು ತೆಲಂಗಾಣ ಅಲ್ಲ, ಎಲ್ಲ ಆಂಧ್ರ ಪ್ರದೇಶಿಗೆ 6,000 7,000 ಕೋಟಿ ಕೊಡ್ತೀರಾ? ಇದ್ರ ಬಗ್ಗೆ ಮಾತು ಹೇಳಿದಿರಿ, ನೀವು ಇಲ್ಲೇ ಬಂದು ಹೇಳಿದ್ದು. ಯಾರು ಬಂದು ಮಾತಾಡಿದ್ರೆ ಮಾತಾಡಬೇಕಂತ ಯಾರಿಗಾದರೂ? ನನಗೆ ಮಾತಾಡಿದ ಮೇಲೆ ನಾನು ಕೆಲಸ ಮಾಡ್ತೀನ? ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟು ಗ್ಯಾರಂಟಿ ಎಲ್ಲ ನಾವು ಮಾತು ಕೊಟ್ಟಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಬಂದು ಭದ್ರಾವತಿಯಲ್ಲಿ ಮಾತು ಕೊಟ್ಟಿದ್ದಾರೆ, ಮರ್ಯಾದೆಯಿಂದ ಮಾಡಬೇಕಾಗುತ್ತೆ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಇಲ್ಲಿ ಬಂದು ಹೇಳೋದು ಸರ್ಕಾರ ಏನು ಅವ್ರ ಮನೆ ಕಾಯಕ್ಕಾಗುತ್ತಾ? ಯಾರು ಹೇಳಿದ್ದು? VSL ಯಾರಿಗೆ ಬರ್ತದ್ರಿ? ನಾವೇನು ಕೊಡಬೇಕು? ಲ್ಯಾಂಡ್ ಕೊಡಬೇಕು. ಲ್ಯಾಂಡ್ ಕೊಟ್ಟಿದ್ವಲ್ಲ ಮೈನಿಂಗಿಗೆ, ಉಪಯೋಗ ಮಾಡ್ಕೊಳ್ಳೋದು ಎಲ್ಲಿ ಮಾಡಿದ್ದೀರಾ ನೀವು? ಕ್ಲಿಯರೆನ್ಸ್ ಆಗಿಲ್ಲ. ಅಲ್ಲ, ಅದನ್ನ ನಾನು ಕ್ಲಿಯರೆನ್ಸ್ ಆಗಲ್ಲ. ಅವ್ರು ದುಡ್ಡು ಕೊಟ್ಟರೆ ತಾನೇ ಮುಂದೆ ನಾವು ಮುಂದುವರ್ಸೋದಕ್ಕೆ. ನೀವುಗಳು ಪ್ರಸ್ತಾಪ ಕೊಟ್ಟಿಲ್ಲ, ಪತ್ರ ಬರೆದಿಲ್ಲ. ಅಲ್ಲ ರೀ, ಕರೀದೆ ಬಂದು ಇಲ್ಲೇ ಹೇಳಿಕೆ ಕೊಟ್ಟು ಹೋದ್ರಲ್ಲ, ಯಾರು